ಎಮರ್ಜೆನ್ಸಿ ಸತ್ತೋಗಿದ್ರೆ ಬೇರೆ ಇವಾಗ ಸತ್ತೋಗಿದ್ದೇನೆ ಇವಾಗ ಮಗನೇ ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು ಬಿಡ್ತೀನಿ ನಡಿ ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು ನಡಿ ಬಿಡ್ತೀನಿ ಅವಾಗ್ಲೇ ಮಾಡಿದ್ದೆ ನೀನ್ ಕುಡ್ದಿಲ್ಲ ನಿಂದೆ ತಪ್ಪು ನೋಡ್ರಿ ನೆನ್ನೆ ಮಾಡಿರೋ ಟೀ ಅಳ್ಸೋಗಿರಂಗ ಐತೆ ಹೊಡೆದೋಗೈತೆ ಹಾಲೆಲ್ಲ ಇದನ್ನ ಟೀ ಅಮೌಂಟ್ ಕೊಡ್ತಾವಳೆ ಅಂತೂ ಮಾಡಿಲ್ಲ ಪ್ರಾಮಿಸ್ ನೆನ್ನೆ ಮಾಡಿಲ್ಲ ನೀನ್ ಹೋಗ್ಬೇಕಾದ್ರೆ ಮಾಡಿದ್ ನಾನು ಅದೇ ನೆನ್ನೆ ಹೋಗಿದ್ ನಾನು ಚೆನ್ನಾಗಿರೋ ಮಾಡ್ಕೊಡು ಇಲ್ಲ ಬೇಡ ಬೇಡ ಈಚೆ ನಮ್ಗಂತಾನೆ ಟೀ ಅಂಗಡಿಗಳವ ಕುಡ್ಕೋತೀನಿ ಟೀನ ಬೆಳಗ್ಗೆ ತಿಂದಿದ್ದೀನಿ ಅಯ್ಯೋ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ನೀರು ಹೇಳು ನಮ್ಮ ಅಮ್ಮನಿಗೆ ಫೋನ್ ಸರಿ ಫೋನ್ ಬಂದು ಅಳ್ತಾವಳೆ ನಮ್ಮ ಅಮ್ಮ ಊಟ ಹಾಕಿಲ್ಲ ಅಂತ ಅಳ್ತಾವಳೆ ಅಂತ ಹೇಳ್ತೀನಿ ಏನಿಲ್ಲ ಅಪ್ಪ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಏನ್ ಕರೆಕ್ಟ್ ಮಾತಾಡ್ತಿದ್ಯಾ ತಪ್ಪು ಅಂತಂದ್ರೆ ನಾನು ಒಪ್ಕೊಂತೀನಿ ನಿನ್ ತಪ್ಪೇ ನಿಂದು ನೀನ್ ಮಾತಾಡ್ತೀಯ ತಪ್ಪೇ ನೀನು ಏನಿಲ್ಲ ಓಕೆ 12 ಗಂಟೆಗೆ ಬಂದ್ಬಿಟ್ಟು ನಾಷ್ಟ ಹಾಕೊಡು ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಿಗೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಐ ಥಿಂಕ್ ಎಲ್ಲ ಚೆನ್ನಾಗಿರ ಅನ್ಕೊಳ್ತೀನಿ ಸಂಜೆ ಒಂದು 6 ಗಂಟೆ ನೋಡ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ ಮನೇಲಿ ಸ್ವಲ್ಪ ಮಾತು ಬೆಳೆದು ಸ್ವಲ್ಪ ಜಗಳ ಆಗಿದೆ ಅದನ್ನೇ ಬೆಳಗ್ಗೆಯಿಂದನೂ ಏನು ತಿಂದಿರಲಿಲ್ಲ ಜಗಳದಿಂದ ನಾವು ಡ್ರೈವಿಂಗ್ ಫೀಲ್ಡಲ್ಲಿ ಇರೋರು ಊಟ ಮಾಡದೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ ಸೊ ಆ ಒಂದು ರೀಸನಿಂದ ಈಚೆ ಹೊರಗಡೆ ಊಟ ಮಾಡೋಣ ಅಂದ್ಕೊಂಡು ಹೊರಟಿದ್ದೀನಿ ಫಸ್ಟ್ ಊಟ ಮಾಡ್ಕೊಂಡು ಹೊಟ್ಟೆಗೆ ತಿನ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಡ್ಯೂಟಿ ಮಾಡ್ಕೊಳ್ಳೋಣ ಬನ್ನಿ ಹೊಡೆ ಎಲ್ಲ ಖಾಲಿ ಊಟ ತಗೋಣ ಅಂತ ಬಂದೆ ಊಟ ತಗೊಂಡು ಪಾರ್ಸಲ್ ತೊಗೊಂಡು ಹೋಗಿ ತಿನ್ಕೊಳ್ಳೋಣ ಬನ್ನಿ ಊಟ ಪಾರ್ಸಲ್ ತಗೊಂಡೆ ಸೊ ತೊಗೊಂಡಿದ್ದೀನಿ ಸೊ ಬನ್ನಿ ಊಟ ಮಾಡ್ಕೊಂಡು ಫಸ್ಟ್ ಊಟ ಮಾಡ್ಕೊಂಡು ಅಲ್ಲಿಂದ ನಿಧಾನ ಡ್ಯೂಟಿ ಮಾಡ್ಕೊಳ್ಳೋಣ ಬನ್ನಿ ಊಟ ತೊಗೊಂಡಿದ್ದೀನಲ್ಲ ಗೈಸ್ ಬನ್ನಿ ಊಟ ಮಾಡವ ಹಪ್ಳ ಒಂದು ಕೊಟ್ಟಿದ್ದಾನೆ ಸೈಡ್ಸ್ಗೆ ಸೊ ಹಪ್ಳ ತಿನ್ಕೊಂಡು ನಿಧಾನ ಡ್ಯೂಟಿ ಮಾಡ್ಕೊಳ್ಳವ ಅರ್ಜೆಂಟ್ ಇಲ್ಲ 6:30 ಆಗಿದೆ ಟೈಮು ಸಂಜೆ ಇವಾಗ ಊಟ ಮಾಡ್ತಾ ಇದ್ದೀನಿ ಬೆಳಗಿನ ತಿಂದು ಊಟ ಮಾಡಿದೆ ಗೈಸ್ ಮನೆಗೆ ಹೋಗ್ತಾ ಇದ್ದೀನಿ ಆಯಿತಾ ಏನೋ ಫೋನ್ ಮಾಡಿಲ್ಲ ಹುಷಾರಿಲ್ಲ ಬಾ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಡ್ಯೂಟಿಗೆ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ನಲ್ಲ ಸೊ ಬೇಡ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಗೈಸ್ ನೋಡವ ಮನೆಗೆ ಹೋಗ್ಬಿಟ್ಟು ಏನೋ ಇತ್ತ ಅಂತ ಯಾವಾಗಲೂ ಹಿಂಗೆ ಮಾತಾಡಿದ್ರೆ ಜಗಳ ಆಡ್ದಾಗೆಲ್ಲ ಹಿಂಗೆ ನನ್ನ ಕರ್ಸ್ಕೊಳ್ಳೋಕೆ ನಾನು ಮಾತಾಡ್ತಿರೋವಲ್ಲ ನನ್ನ ಕರ್ಸ್ಕೊಳ್ಳೋಕೆ ಮನೆಗೆ ನಮ್ಮ ಮನೆಗೆ ಬರಲ್ಲ ಹಂಗೆ ಹಿಂಗೆ ಅಂತ ಅಂದಿರ್ತೀನಿ ಸೊ ಕರ್ಸ್ಕೊಳ್ಳೋಕೆ ಅದು ಇದು ಸುಳ್ಳು ಹೇಳೋದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಬಟ್ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತಿದ್ದಾಳ ಏನ್ ಕತೆ ಅಂತ ಗೊತ್ತಿಲ್ಲ ಸೊ ಬನ್ನಿ ಗೈಸ್ ಹೋಗವ ಎಲ್ಲ ಅವಳ ಚೆನ್ನಾಗಿ ಪಾಠ ಮಾಡಲ್ಲ ನಿಂಗೆ ಕೂತ್ಕೊಂಡಿಲ್ಲಿ ಹ ನಡಿ ಆಸ್ಪತ್ರೆಗೆ ನಡಿ ಎದ್ದು ಏನ್ ತಿಳ್ಕೊಟ್ಲಮ್ಮ ಅಮ್ಮ ಪಪ್ಪ ಬಂದ ತಕ್ಷಣ ಏನಂತ ಹೇಳು ಅಂತ ಹೇಳ್ಕೊಟ್ಲು ನಿಂಗೆ ಏನಂತ ಹೇಳ್ಕೊಟ್ಲು ನಿನಗೇನಂತ ಹೇಳ್ಕೊಟ್ಲಮ್ಮ ಏನಂತ ಅಪ್ಪ ಪಪ್ಪ ಅಂತ ಏನಂತ ಹೇಳು ಅಂತ ಹೇಳ್ಕೊಟ್ಲು ಏನಮ್ಮ ನಿಂದು ಏಯ್ ನಡಿ ಎದ್ದು ನಡಿ ಆಸ್ಪತ್ರೆಗೆ ಹೋಗೋದು ನಡಿ ಎದ್ದೇಳ್ತಿ ಇಲ್ಲ ಹಿಂಗೆ ಹೇಳಿದ್ರೆ ಬಾಯಿಗೆ ಹೇಳಿದ್ರೆ ಹೇಳಿ ಮತ್ತೆ ಕೇಳಲ್ಲ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ ಇರು ಆಡುತ್ತೀನಿ ನಾಟಕ ಇರು ಈ ಥರ ನಾಟಕಗಳನ್ನ ನಾವು ನೋಡ್ಕೊಂಡು ಬೆಳೆದಿರೋರು ಎಲ್ಲೋದು ಯಾಕೆ ಬಗ್ಲಾಕತ್ತಿದ್ಯಾ ತೆಗಿ ಯಾಕೆ ಭಯನಾ ಯಾವ ಇವೆಲ್ಲ ತೆಗಿಯಮ್ಮ ತಟ್ಟಮ್ಮ ಬಾಗ್ಲಿ ತಟ್ಟಮ್ಮ ಕೂಗಮ್ಮ ಅಮ್ಮನ ಕೂಗು ಜೋರ ಕೂಗಮ್ಮ ತೆಗಿಯ ಬಾಗ್ಲು ಏನಂತ ಹೇಳ್ಕೊಟ್ಲಮ್ಮ ನಿಂಗೆ ಏನಂತ ಹೇಳ್ಕೊಟ್ಲಮ್ಮ ಹೇಳು ಏನಂತ ಹೇಳ್ಕೊಟ್ಲ ಹುಷಾರಿಲ್ಲ ಅಂತ ಹೇಳಿದ್ಲ ನೋಡಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ಲ ನಾಟಕ ಮಗನೇ ಬರೀ ನಾಟಕ ನಿಮ್ಮಮ್ಮ ಆಡೋದೆಲ್ಲ ನಾಟಕ ನಂಬಡ ನೀನು ಏನಂತಮ್ಮ ಹೊಸ ಮನ ಕಳಿಸ್ಬೇಕು ನಿಂಗೆ ಏನ್ ನಾಟಕ ಆಡ್ತೀನಿ ನೀನು ಯಾಕೆ ಎದುರ್ಕ ಓಡಾತಿದ್ಯಾ ಬರೀ ಸುಳ್ಳು ಹಳ್ಳಿ ಬರ್ಬೇಕು ಹೇಳಿವ ನಿಂಗೆ ನನ್ ಕರ್ಸ್ಕೊಳಕ್ ನಾಟಕ ಮಾಡ್ತಾಳೆ ಅಂತ ಈ ನಾಟಕಗಳಲ್ಲದೆ
ತೆಗಿ 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 ತೆಗಿ, ಮಗುವನಿಲ್ಲ, ಮಗುವನೇ ಈ ಬಾಳ್ಗಳು ಬಾಳ್ಬೇಕಾ ನೀನು? ಈ ಬಾಳ್ಗಳು ಬಾಳಕ್ಕೆ ಇದೊಂದು ಬದುಕಿ, ಇದೊಂದು ಜನ್ಮವೇ. ಇದೆಯಮ್ಮ ಮಗನೇ, ಇದೆಯಮ್ಮ ಅಂತ ಇದು. ಬಾ ಈಚೆ ಬಾ. ನೋಡ್ರಿ, ಇಂಥ ಪ್ರಾಣಿಗಳು ಎಲ್ಲರ ಮೇಲೆ ಒಂದೊಂದು ಪ್ರಾಣಿ, ಈ ತರ ಒಂದೊಂದು ಪ್ರಾಣಿ ಇರ್ತವೆ. ನಾ ಬರ್ಲಿ ಅಂದ್ಬಿಟ್ಟು ಮೆಸೇಜ್ಗಳು ಮಾಡಿ ಅದು ತೋರಿಸ್ತೀನಿ ಇಲ್ಲಿ. ನೋಡ್ರಿ ಇಲ್ಲಿ ಮೆಸೇಜ್ಗಳು ನೋಡ್ರಿ, ನೋಡಿ ಇಲ್ಲಿ. ತುಂಬಾ ಎದೆ ನೋವುತ್ತಿದೆ, ಮನೆಗೆ ಬಾ, ಬಾ ಬೇಗ, ಉಸಿರಾಡಕ್ಕಾಗ್ತಿಲ್ಲ, ಬೇಗ ಬಾ ಅಂತೆ. ನೋಡ್ರಿ, ಈ ತರ ನಾಟಕಗಳು ಆಡ್ಕೊಂಡು ಇಂಥವ್ರು ನಾವು ಎಷ್ಟು ಚೆನ್ನಾಗಿ ನೋಡಿರೋ ನಾವು. ಅದೇ ಏನಕ್ಕೆ ಜಗಳ ಮಾಡಿದೆ? ಜಗಳ ಮಾಡಿದ್ದು ಯಾರು? ನಾನಾ? ಜಗಳ ಮಾಡಿದ್ದು ಯಾರು? ನಾನಾ? ಮುಖ ಬಿಚ್ಚಿ ಎಲ್ಲರೂ ನೋಡ್ಲಿ ಗೊತ್ತಾಗ್ಲಿ ಎಲ್ಲರಿಗೂ. ಹೇಳು, ಯಾಕೆ ಜಗಳ ಮಾಡಿದ್ದು ಯಾರು? ಇಲ್ಲಿ ಬೆಳಗ್ಗೆಯಿಂದ ಊಟ ಮಾಡ್ದೆ ಅವ್ರೆ, ಹೊಟ್ಟೆಗೆ ಊಟ ಹಾಕೋಣ ಅದೆಲ್ಲ ಇಲ್ಲ. ಬಿಡು ಮಗನೇ, ಬಿಡು ಅಮ್ಮಂಗೆ, ಬಿಡುದು ಅದೆಲ್ಲ ಇಲ್ಲ. ಅಲ್ಲ, ಏನ್ ಜಗಳ ಮಾಡ್ದೆ ಹೇಳು? ಜಗಳ ಆಡಿದ್ ಯಾರು? ನೆನ್ನೆ ಮನೆಗೆ ಹೋಗಿ ಬಂದಾಗಿಂದ ಅವಳೆ ಮೈ ಮೇಲೆ ದೇವ್ರು ಬಂದಿರಂಗ ಆಗ್ತಿದೆ ನೀನು. ಬಿಡು ಮಗನೇ, ಬಿಡು ಪಪ್ಪಂಜ ಜಗಳ ಆಡ್ತಿದ್ದ, ಬಿಡುದು ಬಾ, ಬಿಡು ಬಾ ಈಗ ಅಮ್ಮಂಗೆ, ಬಿಡು ಬಿಡ್ರಿ. ಸುಳ್ಳು ಹೇಳ್ಬಿಟ್ಟು ಕರ್ಸ್ಕತ್ಯ. ಎದೇನೋ ನಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನಡಿ. ಇಲ್ಲ ಆಂಬುಲೆನ್ಸ್ ಫೋನ್ ಮಾಡ್ಲೇನು? ಬಂದೆ ಇವಾಗ. ಈಗ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ತಿದ್ದೆ ನಾನು. ಬೆಳಗ್ಗೆನೆ ಹೊಟ್ಟೆ ಹಸ್ಕೊಂಡಿರ್ಲಿಲ್ಲ ನಾನು. ಬೇಡ, ನೀನ್ ತಿನ್ಕೊ, ನಾನು ಬೇಡ. ಬೆಳಗ್ಗೆನೆ ಹೊಟ್ಟೆ ಹಸ್ಕೊಂಡಿದ್ದೀನಿ. ಅಲ್ಲ, ಜಗಳ ಆಡಿದ್ದೇನೆ ಕೇಳಿ ನೀನು. ಕಾಸು ಕೊಡು. ಅಯ್ಯೋ, ಸಂಪಾದನೆ ಮಾಡೋರು ಗೊತ್ತು, ಕಾಸಿನ ಬೆಲ್ಲ ಕೊಡು. ದಿನ ಕೊಡ್ಬೇಕಲ್ಲ ನಿಂಗೆ, ಕೊಡು. ಓಲ್ ಟೀಮ್ ಮಾಡು. ಟೀಮ್ ಮಾಡಂಗ್ ಊಟ ಆಯ್ತು. ಬಿಡು, ಸರಿ ಹೋಯ್ತೀನಿ ಬಿಡು. ಅಷ್ಟು ದೂರ ಹೋಗಿದ್ದವನ್ನ ಕರ್ಸ್ಕೊಂಡು ಹೊಡೋದ್ರಿ. ಕೀ ಕೊಡು. ಕೀ ಯಾಕೆ ಎತ್ತಿಕೊಂಡೆ? ಕೊಡು, ಕೀ ಕೊಡು. ಬಾಡಿಗೆ ನೀ ಕಟ್ತೀಯಾ? ಬಾಡಿಗೆ ನೀ ಕಟ್ಟು. ಕಾರ್ಗೆ ದರ್ಶನ ನೀ ಕೊಡು ದುಡ್ಡನ್ನ ಕಾರ್ದು. ನಾನೇ ಬಾಡಿಗೆ ಬೀಗ ನೀನು ಕೊಡೋದು. ಕೊಡು, ಕೀ ಕೊಡು. ಬಾಡಿಗೆ ಕೊಡೋದು ನಾನೇ, ಆಂಟಿಕಾ ಪಾಪ. ಕೀ ಕೊಡೆ, ಕೊಡು, ಕೀ ಕೊಡು. ಸೇಮ್ ಎಲ್ಲಾರ ಮನೇಲಿ ಈ ತರ ಒಂದೊಂದು ಪ್ರಾಣಿ ಇದ್ದೇ ಇರ್ತದೆ, ಎಲ್ಲಾರ ಮನೇಲೂ. ನಿಂದ ಬಾಲ ಕಟ್ ಮಾಡ್ಬೇಕು ನೀನ್ ಫಸ್ಟ್. ಅಲ್ಲ, ಏನಕ್ಕೆ ಬೆಳಗ್ಗೆ ಏನ್ ಕಿಚ್ಚಾಡ್ತಿದ್ಯಾ ಫೋನಲ್ಲಿ? ಫೋನ್ ಯಾಕೆ ಎತ್ಬೇಕು? ಇವಾಗ ಸತ್ತೋಗಿದ್ದೇನೆ. ಇವಾಗ ನಾಟಕ ಎಷ್ಟು ನಾಟಕ ಆಡ್ತೆ, ಮಕ್ಳಿಗೆ ಹೇಳ್ಕೊಟ್ಬಿಡು ನಿನ್ ಬುದ್ಧಿನ. ನಿನ್ ಮುದ್ದಿನ ಮಕ್ಳಿಗೆ ಹೇಳ್ಕೊಟ್ಬಿಡು, ಆಯ್ತಾ? ಹಂಗ ಹೇಳ್ಕೊಡ್ತಾವಳ? ಮಕ್ಕಳು ದೇವ್ರಿದ್ದಂಗೆ, ಮಕ್ಕಳು ಸುಳ್ಳು ಹೇಳಲ್ಲ ಯಾವತ್ತು. ಮಕ್ಳು ಮೇಲೆ ತಾಕ್ಬಿಡ ನೀನು. ಮಗನೇ ಹಂಗ ನಂಬಡ ಮಗ. ಅಮ್ಮ ಬರೀ ಸುಳ್ಳು ನೋಡಿ, ಹೆಂಗ್ ಕೂತಾಳೆ ಇವಾಗ. ಸುಳ್ಳು ಬರೀ. ಏನ್ ಕರ್ಕೊಂಡ್ ಬಿಡ್ತೀನಿ ಬಾ. ಎಲ್ಲಿ ಹೋಗ್ಬೇಕು? ಅವ್ರೇ ನನ್ ಮಕ್ಳು ಅವರು. ಬೀದಿ ಇಲ್ಲಿ ಬಾಗ್ಲು ತಕೊಂಡ್ ಹೋದ್ರೆ ಇಲ್ಲಿ ಮುಂದೆನೆ, ಗೇಟ್ ಮುಂದೆನೆ ಬೀದಿ ಐತೆ. ಪರವಾಗಿ ಎಲ್ಲಾ ಬೀದಿಗಳು ನಾಯಿ ಇದ್ದೇ ಇರ್ತವೆ. ಹೋಗು, ನಮ್ಮ ಮಕ್ಳು ಬಸ್ ಸ್ಟಾಪ್ ಹೋಗು, ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು, ಬಿಡ್ತೀನಿ. ನಡಿ, ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು, ನಡಿ, ಬಿಡ್ತೀನಿ. ಅವ್ರಿಗೇನು ಹೇಳ್ತೇನೆ ನೀನು? ಬಿಡು ಮಗನೇ, ದುಡ್ಡು ಬಿಡು, ದುಡ್ಡು. ಟೀ ಮಾಡ್ಕೊಡ್ತಿಲ್ಲ ಈಗ.
ಆಳ್ಸೋಕೆ ಕೊಡ್ಬೇಡ, ಹೇಳಿದೀನಿ. ಮಾಡ್ಕೊಡು, ನೆಟ್ಟಗ್ ಮಾಡ್ಕೊಡು. ಕೆಲಸದಲ್ಲಿ ಇರೋರಿಗೆ ನೋಡಿ. ನಿಂದೆ ಟೀ ಅವಾಗ್ಲೇ ಮಾಡಿದ್ದೆ, ನೀನ್ ಕುಡ್ದಿಲ್ಲ, ನಿಂದೆ ತಪ್ಪು. ತಗ ನಿಂದೆ ಕುಡ್ಕ. ನೋಡ್ರಿ, ನೆನ್ನೆ ಮಾಡಿರೋ ಟೀ ಅಳ್ಸೋಗಿರಂಗ ಐತೆ, ಹೊಡೆದೋಗೈತೆ ಹಾಲೆಲ್ಲ. ಇದನ್ನ ಟೀ ಅಮೌಂಟ್ ಕೊಡ್ತಾವಳೆ. ಅಂತೂ ಮಾಡಿಲ್ಲ, ಪ್ರಾಮಿಸ್ ನೆನ್ನೆ ಮಾಡಿಲ್ಲ. ನೀನ್ ಹೋಗ್ಬೇಕಾದ್ರೆ ಮಾಡಿದ್ ನಾನು. ಅದೇ ನೆನ್ನೆ ಹೋಗಿದ್ ನಾನು. ಮುಚ್ಚು ಬಾಯಿ, ಇವತ್ತು ಹೋಗಿದ್ದು ನೀನು. ನೋಡು ಮಗನೇ, ಅವಾಗಿದ್ದ ನಾನು ಟೀ ಮಾಡಿತ್ತು. ಮಾಡ್ಕೊಟ್ರೆ ಚೆನ್ನಾಗೇನ ಮಾಡ್ಕೊಡು, ಇಲ್ಲ ಬೇಡ ಬೇಡ. ಈಚೆ ನಮ್ಗಂತಾನೆ ಟೀ ಅಂಗಡಿಗಳವ, ಕುಡ್ಕೋತೀವಿ ಟೀನ. ನೋಡಲಿ ಫಸ್ಟ್ ಸ್ಟಾಪ್. ಏನ ನಿನ್ ದುಡ್ಡ? ಪಪ್ಪ ಸ್ಟಾಪ್ ಅನ್ನು. ಏನಮ್ಮ? ಸ್ಟಾಪ್ ಪಪ್ಪ ಅನ್ನು. ಸ್ಟಾಪ್ ಮಾಡಮ್ಮ. ಸ್ಟಾಪ್. ನೀನ್ ಯಾಕೆ ಹಾಕಿರ್ಕೊಂಡಿದ್ಯಾ? ನಿನ್ ಕ್ಲಾಸ್ ಹಾಕಿರಲ್ಲ, ಶರ್ಟ್ ಹಾಕಿರೋದ? ಹೋಯ್ತೀನಿ ನಾನು, ಕೆಲ್ಸಕೋಬೇಕಲ್ಲಿ. ಕೊಡು. ಟಿವಿ ಕರೆನ್ಸಿ ಹಾಕ್ಸಿಲ್ಲ. ಟಿವಿ ಕರೆನ್ಸಿ ಕಾಸೆ ನಿಮ್ಮ ಅಪ್ಪ ಕೊಡ್ತಾನೆ ಬಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಟಿವಿಗೆ ನಮ್ಮನೆ ಟಿವಿ ಕರೆನ್ಸಿ ಹಾಕಿ 1 ತಿಂಗಳಾಯ್ತು. 1 ವರ್ಷ ಆಗೈತೆ. ಸುಳ್ಳು ಯಾಕೆ ಕೇಳ್ತೀಯ? 1 ವರ್ಷ ಆಗೈತೆ. ಹಾಕ್ಸಲ್ಲ ನಾನ್ ದುಡಿಯೋದ್, ನಾನು ಹಾಕ್ಸಲ್ಲ. ಎನಿ ಟೈಮ್ ನಿಂಗೆ ಹಂಗೆ ಅದನ್ನ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ರಿ. ನೋಡು, ನನ್ ಮಕ್ಳು ಅದನ್ನೇ ಟಿವಿ ಬರ್ತೈತಂತಾನೆ ನೋಡ್ತಾ ಇರ್ತಾರೆ. ಅದೇನೋ ತಿಂದ, ಎಷ್ಟೋ ವರ್ಷಗಳಾಗೈತಂತೆ ಅವಳು. ಕೇಳ್ರಿ, ಅವಳು ಹೇಳ್ತಾಳೆ. ಎಷ್ಟು ವರ್ಷ ಆಯ್ತು ತಿಂದ ನೀನು? ಹಬ್ಬಕ್ಕೆ ತವ್ರ ಮನೆಗೆ ಕಳಿಸ್ದೆ ತಾನೆ, ಕೇಳಿಸ್ತೇನೆ. ಕಳಿಸ್ದೆ. ಒಂದ್ ಫೋನ್ ಮಾಡಿ ಏನಾದ್ರು ವಿಚಾರಿಸ್ದೆ. ಅಲ್ಲ, ಏನಕ್ಕೆ ಹೋದೆ ಹಂಗಾರೆ ವಿಚಾರಿಸ್ಬೇಕು ಅಂದ್ರೆ? ಅಲ್ಲೇನೋ ತಿನ್ನ, ನಾನು ಬೆಳಗ್ಗೆ ತಿಂದಿದ್ದೀನಿ. ಅಯ್ಯೋ, ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ನೀವು ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಇರು. ಹೇಳು, ನಮ್ಮ ಅಮ್ಮನ್ಗೆ ಫೋನ್ ಸರಿ, ಫೋನ್ ಮಾಡ್ಬಿಟ್ಟು ಅವ್ನ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಊಟ ಹಾಕಿದ್ರೆ ಇಲ್ವಾ, ಅನ್ನ ಹಾಕಿದ್ರೆ ಇಲ್ವಾ, ಹಂಗೆ ಕಳ್ಸಿದಿರಲ್ಲ, ಇಲ್ಲಿ ಬಂದು ಅಳ್ತಾವಳೆ, ನಮ್ಮ ಅಮ್ಮ ಊಟ ಹಾಕಿಲ್ಲ ಅಂತ ಅಳ್ತಾವಳೆ ಅಂತ ಹೇಳ್ತೀನಿ. ನಾನು ಹಂಗೆ ಹೇಳಿಲ್ಲ. ಗೈಸ್ ಇಲ್ಲ, ರೆಕಾರ್ಡ್ ಐತೆ. ಅವ್ರ ಅಮ್ಮಂಗೂ ಬೇಕಾ ತೋರಿಸ್ತೀನಿ ನಾನು ವಿಡಿಯೋನ. ನಾನು ಆ ರೀತಿ ಹೇಳಿಲ್ಲ. ಇರೋ ಇರೋ ತೋರ್ಸು. ಇರೋ, ಯಾಕೆ ಭಯ ಪಡ್ತೀರೋ? ಭಯ ಅಲ್ಲ, ಅದು ರೆಸ್ಪೆಕ್ಟ್. ರೆಸ್ಪೆಕ್ಟ್ ತಾನೆ, ಆಯ್ತು ರೆಸ್ಪೆಕ್ಟ್. ಇರೋ ಏನೋ ಇರೋ. ಗಂಡ ಬರ್ತಾನೆ, ಅವನ ಜೊತೆ ಕುತ್ಕೊಂಡ್ ತಿನ್ನೋಣ ಅಂತಿದ್ದೆ. ನೀನ್ ನೋಡಿದ್ರೆ ಹೆಂಗೋ ಆಡ್ದೆ. ದಿನ ಏನ್ ಮಲಿಕೊಂಡಿದ್ದೆ ಹೊಡಿತಿದ್ಯಾ? ಕರ್ಕೊಂಡು ಹೋಗಕ್ಕಾದ್ರೂ ನೀವು ಊಟ ಮಾಡಿಲ್ಲ ತಾನೆ? ಮಾಡಿಲ್ಲ ತಾನೆ? ಬಿಡು, ರೇಷನ್ ಮಿಕ್ಕತ್ತು. ರೇಷನ್ ಮಿಕ್ಕತ್ತು ಅಷ್ಟೇ. ಇವತ್ತು ತಿಂದಿಲ್ಲ ಅಂದ್ರೆ ಇನ್ನು 2 ದಿನ ಬರ್ತದೆ. ಇನ್ನು 2 ದಿನ ರೇಷನ್ ಬರ್ತದೆ. ಇವತ್ತು ತಿಂದಿಲ್ಲ ನೀನು ಅಂದ್ರೆ ಅದಕ್ಕೆ ನಿಂಗೆ ಗ್ಯಾಸ್ಟ್ರಿಕ್ ತುಂಬ್ಕೊಂಡು ಇಷ್ಟ ತಪ್ಪ ಇದ್ದೀನಿ. ನಂಗೆ ಗ್ಯಾಸ್ಟ್ರಿಕ್ ತುಂಬಿದ್ರೆ ತಿನ್ನ ಇಷ್ಟ ತಪ್ಪ ಇದ್ದೀನಿ ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಮಾಡಿ ಕೇಳ್ಬೇಕು ತಾನೆ ನೀನು. ಏನ ನಾನು ಫೋನ್ ಯಾಕೆ ಮಾಡಿ ಕೇಳಲೆ? ತಿಂದ ಊಟ ಹಂಗ ನಿಂಗೆ ಮನೆಗೆ ಸ್ನಾನ ಮಾಡಕ್ ಬರ್ತಾ ಇದೀನಿ ಅಂತ ಫೋನ್ ಮಾಡ್ತೀನಿ, ಬಾತ್ರೂಮ್ ವಾಶ್ರೂಮ್ ಹೋಗ್ತಾ ಇದೀನಿ ಅಂತ ಹೇಳಕ್ ಫೋನ್ ಮಾಡ್ತೀನಿ, ನೀರ್ ಕುಡಿಯಕ್ ಬರ್ತೀನಿ ಅಂತ ಫೋನ್ ಮಾಡ್ಬಿಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಮಾಡ್ಬೇಕು. ತಪ್ಪೇನು ಮಾಡ್ಬೇಕು, ಆ ತರ ಎಲ್ಲ ಮಾಡ್ಬೇಕು ನೀನು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಏನ್ ಇವಾಗ ನನ್ಗೆ ಟೀ ಕೊಡ್ತಿಲ್ಲ. ಟೀ ಕೊಡ್ಬೇಕು, ನಾನು ಕ್ವಶನ್ ಆನ್ಸರ್ ಮಾಡಿ ಟೀ ಕೊಡ್ತೀನಿ. ಹೋಗಿದ್ದು ಊರೆಲ್ಲ ಮಾತಾಡ್ತೀಯನಾ? ಊರೆಲ್ಲ ಏನಿಲ್ಲ ಅಪ್ಪ, ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಏನ್ ಕರೆಕ್ಟ್ ನನ್ನ ಮಾತಾಡ್ತಿದ್ಯಾ? ತಪ್ಪು ಅಂತಂದ್ರೆ ನಾನು ಒಪ್ಕೊಂತೀನಿ. ನಿನ್ ತಪ್ಪೇ ನಿಂದು. ನೀನ್ ಮಾತಾಡ್ತೀಯ ತಪ್ಪೇ ನೀನು. ಏನಿಲ್ಲ. ಓಕೆ, 12 ಗಂಟೆಗೆ ಬಂದ್ಬಿಟ್ಟು ನಾಷ್ಟ ಹಾಕೊಡು ಅಂತ ಅಂದ ತಕ್ಷಣ ಅಪ್ಪ ನಾವು ಗಂಡಸ್ರಪ್ಪ, ಈಚೆ ದುಡಿಯೋ ಡ್ರೈವಿಂಗ್ ಕೆಲಸ ಡ್ರೈವಿಂಗ್ ಕೆಲಸ ಹೋರಾಗ ಬೆಳಗ್ಗೆ ತಿಂಡಿ ಮಾಡೋದ್ರೆ ಮಧ್ಯಾಹ್ನ ಊಟ ಮಾಡೋದು ನಾವು. ಕರೆಕ್ಟ್ ಟೈಮ್ ಊಟ ಮಾಡೋ ನಾವು, ಆಯ್ತಾ? ಅಷ್ಟೊತ್ತು ಬಾದ್ ಬಂದು ಹಾಕೊಡು ಅಂತ ಕೇಳಿದೀನಿ, ಹಾಕೊಡ್ಬೇಕಿತ್ತು ನೀನು. ದುಡಿಯಕ್ ಹೋಗ್ತಾರೆ, ನಮ್ಗೆ ಇಕ್ಬೇಕು ಅನ್ನೋ ಪರಿಜ್ಞಾನ ನಮ್ ಕೈತೆ. ನೆನ್ನೆ ಮನೆಗೆ ಕಳಿಸ್ದೋನು. ನೆನ್ನೆ ವಿಷಯ ಬೇಡ, ನೆನ್ನೆ ವಿಷಯಕ್ಕೆ ಯಾಕೆ ಹೋಯ್ತಿದ್ದೆ ನೀನು? ನೆನ್ನೆ ವಿಷಯ ಯಾಕೆ ಹೋಯ್ತಿದ್ದೆ ನೀನು? ನೆನ್ನೆ ತಗೊಂಡ್ ಮಾಡೋ ನಾನೇ ಮಾಡಕ್ಕಾಗಲ್ಲ. ನಿನ್ ಹೊಟ್ಟೆ ಹಸಿ ನೀನು. ನಾನು ನೆನ್ನೆ ನಾನು ಹೊಟ್ಟೆ ಹಸ್ಕೊಂಡಿದ್ನ. ಇವಾಗ ಸಂಜೆ ಹೊಟ್ಟೆ ಸಿತ್ತಿತ್ತು. ಇವಾಗ ಹೋದ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗೋದ ಊಟ ಮಾಡ್ದೆ. ಊಟ ತಿಂದೆ. ನಾನೇನ್ ತಿಂದೆ? ನೀ ಬಿರಿಯಾನಿ ತಿಂದಿರ್ತೆ ನೀನು. ಬಿರಿಯಾನಿ ತಿಂದಿರ್ತೆ ನೀನು. ನಮ್ಮನ್ನ ಅಲ್ಲಿ ಬಿರಿಯಾನಿ ನಾ ಬುದ್ಧಿ ಸಹ ಮಾಡಿದ್ರೆ ಪಾರ್ಕೆ ಎತ್ಕೊಂಡು ಹಾಕಿರೋಳು. ಮಜಾ ಆಯಾ. ಪಾರ್ಕೆ ತಗೊಂಡು ಚೆನ್ನಾಗಿ ಹಾಕಿರೋಳು. ಹಾಕಿಸ್ಕೋಬೇಕಾಯ್ತು. ಅವಾಗ ಬುದ್ಧಿ ಬರ್ತದೆ ನಿಮ್ಮ ಅಮ್ಮನ ಕೈಲಿ. ಅಯ್ಯೋ, ನೋಟ್ ಇಟ್ಕೊಂಡು ಹಾಕ್ತಾನೆ. ಅಮ್ಮನ ಮಗನೇ ಕೊಡು. ಟೊಮೊಟೊ ಟೊಮೊಟೊ ಇಲ್ಲ. ನಾಷ್ಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಎದ್ದಂಗೆ ನಾನು ತಿನ್ನೋಬಿಟ್ಟು ನಾನು ನಿನ್ಗೋಸ್ಕರ ಹೋಗ ಅಷ್ಟು ದೂರ ಮಕ್ಕಳನ್ನ ಕರ್ಕೊಂಡೋಗಿ ಟೊಮೊಟೊ ತಗೊಬಂದ್ರೆ ನೀನ್ ತಿಕ್ಕ ತಿರ್ಸ್ಕೊಂಡು ಹೋದ್ರೆ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾನ್ ತಿಕ್ಕ ತೀರ್ಸ್ಕೊಂಡು ಹೋದೆ. ಟೊಮೊಟೊ ಇರ್ಲಿಲ್ಲ ಬಾಯಲ್ಲಿ. ತೋರಿಸ್ತೀನಿ ನೋಡಿ, ನಾನು ತಂದಿತ್ತು. ಫ್ರಿಜ್ ತೋರಿಸ್ಬಿಟ್ಟೆ. ಫ್ರಿಜ್ ಅಲ್ಲಿ ಗೊತ್ತು ಇಕ್ಕಿತ್ತೆ ನೀನು. ಟೊಮೊಟೊ ನೀನ್ ತಂದೆ? ಟೊಮೊಟೊ ಅಲ್ಲೇ ಇವಾಗ ತಗೊಂಡ್ ಇಕ್ಬಿಟ್ಟು ಇವಾಗ ನಾನು ತಗೊಂಬಂದ ನಾನು ಟೊಮೊಟೊ. ನಾನು ಖಾಲಿ ಕೈ ಬಂದಿದ್ದೀನಿ ಬಾಕು ತೋರ್ಸ್ನ. ಕೊಡ ಒಂದ್ ಕಲೆ. ಕೊಡಲ್ಲಿ ಇವಾಗ ಬಂದಿ ಅಲ್ಲ ಟೊಮೊಟೊ ನೋಡಿ ಗೈಸ್, ಇಲ್ಲಿ 1 ಕೆಜಿ ಟೊಮೊಟೊ ತಂದು ಮನೇಲಿ ಇಕ್ಕಿದೀನಿ. ಟೊಮೊಟೊ ಇಲ್ಲ. ಮೂಸಕ್ ಹೋಗಿದ್ದೆ. ಯಾವನ್ ಕ್ಯಾಬಿಟ್ಟು ಹೋಗಿದ್ದೆ ಟೊಮೊಟೊ ತರಕ್ ನೀನು? ನಾನು ಕೇಳ್ಬೇಕು
ನಾನ್ ನೀ ನೋಡ್ಬೇಕು ಮನೆಗೆ ಏನ್ ತಂದವ್ರೆ ಏನ್ ತಂದಿಲ್ಲ ಅನ್ನೋದ್ ನೋಡ್ಬೇಕು ನಿಮ್ ಮನೇಲಿ. ನೋಡಿ ಇಲ್ಲಿ ಏನು ಟೊಮೊಟೊ ನಾನ್ ತಂದಿಲ್ಲ 1 kg ತಗೊಂಡು ಒಂದ್ ವಾರ ಸಾಂಬಾರು ಟೊಮೊಟೊ ಸಾಂಬಾರು ಮಾಡ್ತೀನಿ. ಏನಾದ್ರು ಮಾಡ್ಕೋ ಮನೇಲಿ ಏನೈತೆ ಏನಿಲ್ಲ ಅಂತ ಫಸ್ಟ್ ನೋಡೋದ್ ಕಲ್ತ್ಕೋ. ನಾನ್ ನೋಡಿದೀನಿ ತಂದಿಲ್ಲ ನಂಗೆ ಹೇಳ್ಬೇಡ ನೀನು. ತೋರ್ಸ್ದಿರಾ ತಗೊಂಡ್ ಮಾಡ್ಕೊಂಡ್ ಇಟ್ಬಿಟ್ರೆ ಯಾರು ನೋಡಲ್ಲ. ನಂಗೆ ಅದೇ ನೋಡ್ಬೇಕು ಮನೇಲಿ ಕೂತ್ಕೊಂಡು ಏನ್ ಕೆಲಸ ನಿಂಗೆ? ಕಿಚನ್ ಚಿಕ್ಕ ಮನೇಲಿ ಕೂತ್ಕೊಂಡು ಏನ್ ಕೆಲಸ ನಿನ್ಗೆ? ಮನೆ ಕುತ್ಕೊಂಡೆ ನಾನೇನು ಕಿಚನಕ್ಕೆ ಬಂದ್ ಕೂತಿರಕ್ಕಾಗಲ್ಲ. ನನ್ ಮಕ್ಳನ್ನ ನೋಡ್ಕೋಬೇಕು ನಾನು. ಚೆನ್ನಾಗಿ ನಾಟಕ ಆಡ್ತೀಯಾ ಗೈಸ್? ನಾಟಕದಲ್ಲಿ ಅವಾರ್ಡ್ ಯಾರು ಕೊಡ್ತಾರ ಇಲ್ಲೋ ಗೊತ್ತಿಲ್ಲ, ಇವಳು ಮಾತ್ರ ಸರಿಯಾಗಿ ಕೊಡ್ಬೇಕು ಅವಾರ್ಡ್ ನ. ಈ ಸೀರಿಯಲ್ಗಳು ನೋಡಿ ನೋಡಿ ಟಿವಿ ಸೀರಿಯಲ್ ಗೊತ್ತಾಗುತ್ತೆ 7 ಗಂಟೆ ಸಂಜೆ 10 ಗಂಟೆ ತನಕ ಸೀರಿಯಲ್ಗಳು ನೋಡಿ 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 ಮನೇಲಿ ಹಿಂಗ್ ಕಲ್ತ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ಟಾರ್ಚರು ಬರೀ ಇಂತದೇ. ಟೀ ಮಾಡ್ಕೊಡು ಅಂತಂದ್ರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಹಾಲಿಲ್ಲ, ತಂದು ಸ್ಟಾಕ್ ಇಕ್ಕಿರ್ತೀನಿ ಮನೆಯಲ್ಲಿ. ಸ್ಟ್ರಾಬೆರಿ ಐಸ್ ಇಲ್ಲ, ಹಿಂಗ್ ಕಾನಾಗ ಹೊಡ್ಕೊಂಡು ಈಚೆ ಕೊಡ್ಸು ಟೀ ಅಂತ ಕರ್ಕೊಂಡು ಹೋಯ್ತಾಳೆ ನೋಡಿ. ಈ ತರ ನಮ್ಮ ಮನೆ ಬರ ದುಡಿಯೋದೆಲ್ಲ ಬರೀ ಟೀಗೆ, ಅದಕ್ಕೆ ಇದಕ್ಕೆ ಒಂದು ಸ್ಟ್ರಾಬೆರಿ ಐಸ್ ಪಿಜ್ಜಾಗೆ ಇದಕ್ಕೆ ಇಕ್ಕದಾಗೋಯ್ತದ ನಂದು. ಕೊಡ್ತೀನಿ ಬಾ ಅನ್ನೋದು ಕೊಡ್ಸು ಬಾ ಮತ್ತೆ ಕೀ ಎತ್ಕಮ್ಮ ಸ್ಕೂಟ್ರಿಗೆ ನೋಡಿ ಗೊತ್ತು ಬಾ ಏನ್ ಕೊಡ್ಸ್ಬೇಕು ಅಂತ. ಬಾ ಕೊಡ್ಸು ಬಾ. ಖರ್ಚು ಮಾಡ್ದು ಖರ್ಚು ಮಾಡು ಬಾ. ಯಾವ್ದು ಡೆತ್ತಿಕ್ಬಿಟ್ಟೆ ನನ್ ದುಡ್ಡನ್ನ. ನನ್ ದುಡ್ಡು ಎತ್ತಿಕ್ದೆ ನಡಿಯಮ್ಮ. ನಿಮ್ಮ ಅಮ್ಮ ಏನೋ ಕೊಡ್ತಾಳಂತೆ. ನಾನೆಲ್ಲ ಕೊಡ್ಸೋತೀನಿ. ಕಾಸು ಎತ್ತಿಕ್ತಿದ್ದೀನಿ ನಾವು. ನಾ ಪರ್ಸ್ ಎತ್ತಿಕ್ಬಿಟ್ಟು ಪರ್ಸ್ನೇ ಅಳ್ಮ ಬಿಸಾಕ್ ಬಂದ್ಬಿಟ್ಟಿದ್ದೀನಿ. ನಿನ್ ಫ್ರೆಂಡ್ ಅಲ್ಲ. ನಮ್ಮ ಅಪ್ಪನು ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ನಡಿ ಮಗನ ಹೋಗದ. ಟೀಗೆ ಕರ್ಕೊಂಡು ಹೋಗ್ತೀನಿ, ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಗೊತ್ತಾ? ನಿಮ್ಮ ಅಪ್ಪ ಮಾಡೋಲ್ಲ ಹೋಟ್ಲು ಕರ್ಕೊಂಡು ಹೋಯ್ತಪ್ಪ. ನೋಡಿ ಖಾರ ಹಾ ನೀನ್ ಈ ತರದ್ದು ಹೇಳ್ದ. ನೀ ಏನಂತ ಹೇಳಿ ಚಿಕನ್ ಫ್ರೈಡ್ ರೈಸ್ ಬೇಕು ಅಂತ ಕೊಡಿಸ್ತೆ. ಅದಕ್ಕೆ ಹೇಳೋದು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ದೇವ್ರು ಅಲ್ಲೆಲ್ಲ ತೋರ್ಸ್ಬಿಡ್ತಾನೆ. ಒಂಚೂರು ಚೆನ್ನಾಗಿಲ್ಲ. ಆಯ್ತಾ ನೋಡಿ. खत्म बाय बाय टाटा गुड बाय गया. ಮಾತಾಡ್ಬಿಟ್ಟು ಟ್ಯಾಕ್ಸ್ ಹಾಕೊಳ್ಳೆ, ಟ್ಯಾಕ್ಸ್ ಅಂದ್ಬಿಟ್ಟು ಹೋಗ್ಬಿಟ್ಟು ಚಿಕನ್ ಫ್ರೈಡ್ ರೈಸ್ ತಗಸ್ಕೊಂಡ್ ಬಂದು ದೊಡ್ಡವ್ರ ಮರ್ಯಾದೆ ಕೊಡಲ್ಲ ಅಂದ್ರೆ ಹಿಂಗೆ ಆಗೋದು ನೋಡ್ರಿ. ಖಾರ ಹಾಕಿಕ್ಕೋನಂತೆ. ತಿನ್ರಿ ನಮ್ಗಂತೂ ಟೀ ಸಿಕ್ತು, ನೆಮ್ಮದಿ ಟೀ ಕುಡ್ಕೊಂಡು ಹೆಂಗೆ ಊಟ ಆಗೈತೆ. 11 ಗಂಟೆ ಡ್ಯೂಟಿಗೆ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು. ನಾನೇ ಹೇಳಿದ್ದು ನಿನ್ ಮೇಲೆ ಇರೋ ಸಿಟ್ಗೆ ನಾನೇ ಹೇಳ್ಬಿಟ್ಟು ಹಾಕ್ಸ್ದೆ ಎಕ್ಸ್ಟ್ರಾ ಖಾರ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೀನಿ ನಾನೇ. ನಿನ್ ಮೇಲೆ ಕೋಪಕ್ಕೆ ನಾನೇ ಎಕ್ಸ್ಟ್ರಾ ಖಾರ ಹಾಕ್ಸಿದ್ದೀನಿ. ತಿನ್ನಿ ನೀನೇ ತಿನ್ನಿಂದ ಪಾಪ ದುಡ್ಡಿ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ. ದುಡ್ಡು ಸುಮ್ಮನೆ ಯಾಕೆ ತಿನ್ಬಿಟ್ಟು ನೀನು ಹಾಳು ಮಾಡ್ಕೊಂತೀಯ. ಚೀಚಿ ಬೇಡ ಖಾರ ಹೆಂಗೈತೆ ಹೇಳ? ಅವ್ನು ಚೀಚಿ ಕೇಳ್ತಾನೆ. ಖಾರ ಐತೆ ರೀ, ಚೆನ್ನಾಗೇ ಮಾಡಿಲ್ಲ ಒಂಚೂರು. ಅದಕ್ಕೆ ಹೇಳೋದು ಹೊರಗಡೆ ಫುಡ್ ತಿನ್ಬೇಡಿ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ದುಡ್ಡು ಕೊಡಿ, 200 ರೂಪಾಯಿ ಕೊಡಿಲ್ಲ. ಓಹೋ ದೇವರೇ ಬೇಡ ತಿನ್ಕ. ಗೈಸ್ ನೋಡಿ, ಫ್ರೈಡ್ ರೈಸ್ ತಗೊಂಡ್ಬಂದ್ಲು ತರ್ಸ್ಕೊಂಡ್ಲು, ಆಯ್ತು ಆಟ ಮಾಡ್ಬಿಟ್ಟು ತಂದು ಕೊಟ್ರೆ ಪಾಪ ಆ ಹೋಟ್ಲವನ್ಗೆ ಮಾಡಿರೋನ್ಗೆ ಹೋಟ್ಲು ಓನರ್ಗೆಲ್ಲ ಬಾಯಿಗೆ ಬಂದಾಗ ಬೈದಿಕ್ಕದ್ಲು. ಸಾಂಬಾರು ಅನ್ನ ಸಾರು ತಿಂದ್ಬಿಟ್ಟು ಇವಾಗ ತಿರ್ಗಾ ಹೊಟ್ಟೆ ಸಿತೈತೆ ಅಂತವಳೆ. ನಮ್ಮಂಥವ್ರೆಲ್ಲ ಎಲ್ಲ ಹೋಗ್ಬೇಕು ಹೇಳಿ ಹಿಂಗೆ ಆಗ್ಬಿಟ್ರೆ. ಹೊಟ್ಟೆ ಹಸು ಅಂತಾರೆ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಅಲ್ಲ ನೀವು ತಿನ್ಬಿಟ್ಟು 1 ಅವರ್ಗೆ ಹೊಟ್ಟೆ ಹಸಿ 1 ಅವರ್ಗೆ ಹೊಟ್ಟೆ ಹಸಿ ಅಂತ ಉಪವಾಸ ಇರ್ಲಿಲ್ಲ. ಉಪವಾಸ ಇರಲಿಲ್ಲ ದುಡ್ಡು ನೆನ್ನೆಯಿಂದ. ತಾನೇ ಜಾಸ್ತಿ. ನಡಿ ಅವನ ಹೆಸರು ದುತ್ತಿ ಅಂತ ಹೆಸರು. ನೀವು ಇಟ್ಕೊಳಕ್ ಬರೋ ದೊಡ್ಡ ನೀವು ವಿಡಿಯೋ ಮಾಡೋದು.